ಇವತ್ತಿನ ಈ ವಿಡಿಯೋನಲ್ಲಿ ರುಬ್ಬಿದ ಕೂಡಲೇ ರುಚಿಕರವಾಗಿ ಗರಿಗರಿಯಾಗಿ ಮಾಡಬಹುದಾದಂತಹ ದೋಸೆ, ಕೊಂಕಣಿ ಸ್ಟೈಲ್ ಇಂಗಿನ ಚಟ್ನಿ ಹಾಗೂ ಬಹಳ ಕಡಿಮೆ ಸಮಯದಲ್ಲಿ ಮಾಡಬಹುದಾದಂತಹ ಕ್ಯಾರೆಟ್ ಹಲ್ವಾ, ಇಷ್ಟು ರೆಸಿಪಿಗಳನ್ನು ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ದೋಸೆ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 1 ಕಪ್ ಅಕ್ಕಿ, ಅರ್ಧ ಕಪ್ ತೊಗರಿಬೇಳೆ, 1 ಟೇಬಲ್ ಚಮಚ ಉದ್ದಿನಬೇಳೆ ಹಾಗೂ 4 ಒಣಮೆಣಸಿನಕಾಯಿಯನ್ನು ತಗೊಂಡು ಒಂದ್ಸಲ ತೊಳೆದು 4 ರಿಂದ 5 ಗಂಟೆ ನೆನೆಸಿಟ್ಕೊಳ್ಬೇಕು. ನೆನೆಸಿ ಆದಮೇಲೆ ಅಕ್ಕಿ ಮತ್ತು ಬೇಳೆದು ನೀರೆಲ್ಲ ಬಗ್ಸಿ ತೆಗೆದು ಮಿಕ್ಸಿ ಜಾರಲ್ಲಿ ತಗೊಂಡು ಅದಕ್ಕೆ 1 ಇಂಚಷ್ಟು ದೊಡ್ಡದ ಶುಂಠಿಯನ್ನು ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿರುವಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಇದಕ್ಕೀಗೊಂದು ಒಗ್ಗರಣೆ ಮಾಡಬೇಕು. 1 ಟೇಬಲ್ ಚಮಚ ಎಣ್ಣೆನ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಸಿಡಿಯೋದಕ್ಕೆ ಶುರುವಾದ ಕೂಡಲೇ ಸಣ್ಣದಾಗಿ ಕತ್ತರಿಸಿರುವಂತಹ ಕರಿಬೇವಿನ ಸೊಪ್ಪು ಹಾಗೂ ಈರುಳ್ಳಿನ ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೆ ಹುರ್ಕೊಳ್ಬೇಕು. ಈ ರೀತಿ ಈರುಳ್ಳಿ ಒಗ್ಗರಣೆ ಹಾಕಿ ಈ ತೊಗರಿಬೇಳೆ ದೋಸೆ ಮಾಡಿದ್ರೆ ತುಂಬ ರುಚಿ ಅನಿಸುತ್ತೆ, ಜೀರ್ಣಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಾಡಿರುವಂತಹ ಒಗ್ಗರಣೆ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ದೋಸೆ ಹಿಟ್ಟಿಗೆ ಸೇರಿಸಿ ಅಗತ್ಯ ಇರೋಷ್ಟು ನೀರು ಹಾಕಿ ತೆಳ್ಳಗಿರೋ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ಈ ರವೆ ದೋಸೆ ಹಿಟ್ಟೆಲ್ಲ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಹಾಗೆ ನಾವೊಂದು ಸುಲಭವಾಗಿ ಆಗುವಂತಹ ಚಟ್ನಿನ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ 3/4 ಕಪ್ಪು ಹಸಿ ತೆಂಗಿನ ತುರಿ, 3 ಒಣಮೆಣಸಿನಕಾಯಿ, 1/4 ಚಮಚದಷ್ಟು ಇಂಗು, ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಗೂ ಹುಣಸೆ ಹಣ್ಣನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇದಕ್ಕೊಂದು ಸಿಂಪಲ್ ಆಗಿರೋ ಒಗ್ಗರಣೆನ ಕೊಟ್ರೆ ಕೊಂಕಣಿ ಸ್ಟೈಲ್ ಇಂಗಿನ ಚಟ್ನಿ ತಯಾರಾಯಿತು. ಈ ಚಟ್ನಿ ಕಡಿಮೆ ಪದಾರ್ಥ ಬಳಸ್ಕೊಂಡು ಮಾಡೋದಕ್ಕೆ ತುಂಬಾ ಸುಲಭ ಆದ್ರೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ದೋಸೆನ ಮಾಡೋಣ. ದೋಸೆ ಮಾಡೋದಕ್ಕೆ ಈಗ ನೀವು ನೀರು ದೋಸೆ ಅಥವಾ ರವಾ ದೋಸೆ ಯಾವ ಹಂಚಲ್ಲಿ ಅಥವಾ ಕಾವಲಿನಲ್ಲಿ ಮಾಡ್ತಿರಲ್ಲ ಅದರಲ್ಲೇ ಮಾಡಿದ್ರೆ ಆಯಿತು. ನಾನಿಲ್ಲಿ ಚೆನ್ನಾಗಿ ಪಳಗಿಸಿರುವಂತಹ ಕಬ್ಬಿಣದ ಕಾವಲಿಯಲ್ಲಿ ದೋಸೆನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಗರಿಗರಿಯಾಗಿ ಚೆನ್ನಾಗಿ ಬರ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಹಿಟ್ಟು ಹುಳಿ ಬರ್ಸೋ ಅವಶ್ಯಕತೆ ಇಲ್ಲ. ರುಬ್ಬಿದ ಕೂಡಲೇ ಈ ದೋಸೆನ ಮಾಡ್ಬೋದು. ತುಂಬ ರುಚಿ ಅನಿಸುತ್ತೆ. ಬೇಳೆ ಎಲ್ಲ ಹಾಕಿರ್ತೀವಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಈ ಚಟ್ನಿ ಜೊತೆ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಇನ್ನು ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಒಂದು ಬೌಲಲ್ಲಿ 1/4 ಕಪ್ಪಷ್ಟು ಹಾಲಿನ ಪುಡಿ, ಅರ್ಧ ಕಪ್ಪು ಹಾಲನ್ನು ಈ ರೀತಿ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಲಿನ ಪುಡಿ ಮತ್ತು ಹಾಲನ್ನು ಕಲಸಿಟ್ಕೊಂಡು ಹಾಕ್ಕೊಂಡು ಮಾಡಿದರೆ ಕ್ಯಾರೆಟ್ ಹಲ್ವಾ ತುಂಬ ಫಾಸ್ಟಾಗಿ ಆಗುತ್ತೆ. ಇಲ್ಲಿ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಈಗಾಗಲೇ ತುರಿದಿರುವಂತಹ ಕ್ಯಾರೆಟನ್ನು ಹೀಗೆ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಅದು ಆಲ್ಮೋಸ್ಟ್ ಹುರಿಯೋದು ಅಂದರೆ ಬೆಂದಂಗೆ ಆಗುತ್ತೆ. ನೋಡಿ, ಈ ರೀತಿ ಮೆತ್ತಗಾಗ್ಬಿಡುತ್ತೆ. 1-2 ನಿಮಿಷ ದೊಡ್ಡ ಉರಿನಲ್ಲಿ ಹುರಿದು ಉರಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಈಗಾಗಲೇ ನಾವು ಕಲಸಿಟ್ಕೊಂಡಿದ್ವಲ್ಲ ಹಾಲಿನ ಪುಡಿ ಮತ್ತು ಹಾಲು, ಅದನ್ನು ಹಾಕಿ ಈ ರೀತಿ ಸ್ವಲ್ಪ ಗಟ್ಟಿ ಆಗೋವರೆಗೆ ಚೆನ್ನಾಗಿ ಕೈ ಬಿಡದೆ ಮಗ್ಚ್ಕೊಳ್ಬೇಕು. ಒಂದೇ ಸಮನಾಗಿ ಎಷ್ಟು ಚೆನ್ನಾಗಿ ಇದರಲ್ಲಿ ನಮಗೆ ಬೇಯಿಸೋದಕ್ಕೆ ಆಗುತ್ತೆ. ಆಮೇಲೆ ರುಚಿಗೆ ತಕ್ಕ ಹಾಗೆ ಸಕ್ಕರೆನ ಹಾಕಬೇಕು. ನಾನೊಂದು 1/4 ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ಬೆಳಿಗ್ಗೆ ತಿಂಡಿ ಜೊತೆ ಎಲ್ಲ ತುಂಬ ಸಿಹಿ ನಮ್ಮ ಮನೇಲಿ ಅಷ್ಟು ಇಷ್ಟ ಆಗೋದಿಲ್ಲ. ನೀವು ನಿಮ್ಗೆ ಎಷ್ಟು ಸಿಹಿ ಬೇಕು ರುಚಿ ನೋಡ್ಕೊಂಡು ಮತ್ತೆ ಹಾಕ್ಬೋದು. ಹಾಗೆ ಇಲ್ಲಿ ಸಣ್ಣದಾಗಿ ಕತ್ತರಿಸಿರುವಂತಹ ಡ್ರೈ ನಟ್ಸು ಮತ್ತು ಏಲಕ್ಕಿ ಪುಡಿ, 1-2 ಏಲಕ್ಕಿನ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೆ ಅದು, ಮತ್ತು ಇನ್ನೂ 1 ಟೇಬಲ್ ಚಮಚದಷ್ಟು ತುಪ್ಪನ ಹಾಕಿ ಪುನಃ ಮಚ್ಚುತ್ತಾ ಇದ್ದೀನಿ. ಇವಾಗ ಇದರಲ್ಲಿ ಎಕ್ಸ್ಟ್ರಾ ನೀರು ಥರ ಏನಿರುತ್ತಲ್ಲ ಅದೆಲ್ಲ ಹೋಗೋವರೆಗೆ ಮಚ್ಚಬೇಕು. ಹಾಗಂತ ಹೇಳಿ ತುಂಬ ಗಟ್ಟಿ ಮಾಡೋದು ಬೇಡ, ಯಾಕಂದರೆ ಸ್ಟವ್ ಆಫ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಹೇಗಿತ್ತು 3 ರೆಸಿಪಿ? ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.